ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತಮ್ಮನೆಲ್ಲ ನೋಡಿರೋ ಪ್ರಕಾರ ನನ್ನ ಮಕ್ಕಳಿಗೆ ನಾನು ಹೇರ್ ಕೇರ್ನ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಮಾಡಲಿಕ್ಕೆ ಏನಪ್ಪ ಕಾರಣ ಅಂದರೆ, ತುಂಬ ಜನ ಬೇಬಿ ಹೇರ್ ಕೇರ್ ರೊಟೀನ್ನ ತೋರಿಸಿ ವಿಡಿಯೋ ಮಾಡಿ ಅಂತ ಬೇಬಿ ಹೇರ್ ಕೇರ್ ತೋರಿಸಿ ಅಂತ ಹೇಳ್ತಾನೆ ಇದ್ರಿ. ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದೆ. ಬಟ್ ತುಂಬ ದಿನ ಏನು ಸೀಕ್ರೆಟ್ಸ್ ಇಟ್ಕೋಬಾರ್ದು, ಆ್ಯಂಡ್ ನಿಮಗೂ ಅದು ಯೂಸ್ ಆಗುತ್ತೆ. ಬೇಬಿ ಹೇರ್ ಕೇರ್ ತಿಳಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪೇನಿಲ್ಲ ಅಂತೇಳಿ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನಾಯ್ಸಿ ಇರುತ್ತೆ, ನನ್ನ ಮಗ ಇಲ್ಲೇ ಮುಂದೆ ಕುತ್ಕೊಂಡು ಸೌಂಡ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ಇವತ್ತು ನನ್ನ ಮಗಳು ಹೇರ್ ಕೇರ್ನ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಹೇರ್ ಕೇರ್ನ ನಾನು ಯಾವ ರೀತಿ ಮಾಡ್ತೀನಿ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನಿಮ್ಮ ಮನೇಲಿ ಮಕ್ಕಳು, ಅಕ್ಕನ ಮಕ್ಕಳು, ನಿಮ್ಮ ಮಕ್ಕಳು ಅಥವಾ ಯಾರದೇ ಮಕ್ಕಳು ಇರ್ಬೋದು. ಇದು ಗಂಡು ಮಗು ಹೆಣ್ಮಗು ಎರಡಕ್ಕೂ ಸೇರಿ ನಾನು ಹೇಳ್ತಾ ಇರೋದು. ಸೊ ವಿಡಿಯೋದಲ್ಲಿ ಶೇರ್ ಮಾಡಿಬಿಡ್ತೀನಿ, ಬನ್ನಿ ಫ್ರೆಂಡ್ಸ್. ಫಸ್ಟ್ ನನ್ನ ಮಗಳದು ಹೇರ್ ತೋರಿಸ್ಬಿಡ್ತೀನಿ, ಮತ್ತು ನಾನು ಅವಳು ಹೇರ್ ಕೇರ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಅದಾದಮೇಲೆ ನೀವು ಸಣ್ಣ ಮಗುವಿಂದ ಏನೇನೆಲ್ಲ ಫಾಲೋ ಮಾಡಿದ್ರೆ ಹೇರು ತುಂಬಾ ಹೆಲ್ತಿಯಾಗಿ ಗ್ರೋ ಆಗಿ ಥಿಕ್ಕಾಗಿ ಲಾಂಗ್ ಆಗಿ ಬರುತ್ತೆ ಅಂತ ಶೇರ್ ಮಾಡ್ತೀನಿ. ಫಸ್ಟ್ ನನ್ನ ಮಗಳು ಹೇರ್ನ ತೋರಿಸ್ತೀನಿ. ಹುವಿಷ್ಕಾ ಬನ್ನಿ ಬಾ. ನೋಡಿ ಫ್ರೆಂಡ್ಸ್, ನನ್ನ ಮಗಳು. ಸೊ ಇವಳು ಹುವಿಷ್ಕಾ ಅಂತ. ಹೇಳವಾ, ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್. ಹೌ ಆರ್ ಯು? ನನ್ನ ಕೂದಲು ನೋಡಿ, ತಿರುಗಿ ಸರ್ ನೋಡಿ. ಫಸ್ಟ್ ನನ್ನ ಮಗಳದ್ದು ಇವತ್ತು ಹೇರ್ ಕೇರ್ ನಾನು ಶೇರ್ ಮಾಡ್ತಾ ಇರೋದ್ರಿಂದ ಸೊ ಹೇರ್ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಅವಳಿಗೆ ಎಷ್ಟು ಲಾಂಗ್ ಇದೆ ಅಂತ. ಸೊ ತೋರಿಸ್ತೀನಿ ಹೇರ್ ಲೆಂತ್ ಎಲ್ಲಿವರೆಗೂ ಇದೆ ಅಂತ. ಜಾಣ ಅವಳದು ಒಂಥರ ವೇವಿ ಹೇರ್ಸ್ ಫ್ರೆಂಡ್ಸ್, ವೇವಿ ಹೇರ್ ಅವಳದು. ತಿರ್ಗು ಮಗನೇ ನೋಡಿ, ಅವಳದು ವೇವಿ ಹೇರು ಇಷ್ಟು ಲಾಂಗ್ ಇದೆ. ವೇವಿ ಇಲ್ಲಿವರೆಗೂ ಇದೆ ನೋಡಿ. ನಾನು ಯಾವ ಕಟ್ಟು ಮಾಡಿಲ್ಲ ಅವಳಿಗೆ. ಸೊ ವೇವಿ ಹೇರ್ ಅವಳದು ನೋಡಿ ಎಷ್ಟು ತಿಕ್ಕಾಗಿ ಬರುತ್ತೆ. ಹತ್ರ ಬಾ ಮಗನೇ. ನೋಡಿ ಎಲ್ಲ ಸೈಡು ಹೇರು ಕವರ್ ಇದೆ ಅವಳಿಗೆ. ಒಂದೊಂದು ಮಕ್ಕಳಿಗೆ ಒಂದೊಂದು ಸ್ವಲ್ಪ ಜಾಗದಲ್ಲೆಲ್ಲ ಕೂದಲು ಕಮ್ಮಿ ಇರುತ್ತೆ. ಒಂದು ನಿಮಿಷ ಮಗನೇ ನೋಡಿ, ನೋಡಿ ಎಷ್ಟು ಹೇರ್ ಇದೆ ಅವಳಿಗೆ. ಸೊ ಇವಳದು ಹೇರ್ ಕೇರ್ ಏನಪ್ಪ ಅಂತಂದರೆ, ಆಯ್ ಮಾಡ್ಬೋದು. ಫ್ರೆಂಡ್ಸ್, ಮಕ್ಕಳಲ್ಲಿ ಆಯಿಲಿಂಗ್ ಬಿಟ್ಟರೆ ಬೇರೆ ಏನು ನಾವು ಹೇರ್ ಕೇರ್ನ ಮಾಡೋದಕ್ಕಾಗೋದಿಲ್ಲ. ಸೊ ಮಕ್ಕಳಲ್ಲಿ 2 ವರ್ಷದ ಮೇಲ್ಗಡೆ ಮಕ್ಕಳಿಗೆ, 2 ವರ್ಷದ ಒಳಗಡೆ ಮಕ್ಕಳಿಗೆ ನಾವು ಬರೀ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಅಷ್ಟನ್ನೇ ಯೂಸ್ ಮಾಡಬೇಕು. ಸೊ ಆಲ್ಮಂಡ್ ಆಯಿಲ್ ಎಲ್ಲ ಬೇಡ. ಸೊ ಅದಾದಮೇಲೆ ಆಲ್ಮಂಡ್ ಆಯಿಲು ಅಂದರೆ ತುಂಬಾ ಪ್ಯೂರಾಗಿ ನಾವೇನು ಬಾದಾಮಿ ಕೊಟ್ಟು ಅದನ್ನು ಗಾಣದಿಂದ ಹಾಕಿಸ್ಕೊಂಡು ಬರ್ತೀವ, ರೆಡಿಮೇಡ್ ಆಲ್ಮಂಡ್ ಆಯಿಲ್ನ ತೊಗೋತೀವಿ. ಸೊ ಅದ್ರ ಕೆಮಿಕಲ್ ಫ್ರೀ ಇರಲ್ಲ ಅಂತ ಯಾವುದೇ ರೀತಿ ನಮಗೆ ಶೋರ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಗಾಣದಿಂದ ನಾನು ಯಾಕಪ್ಪ ಕೆಮ್ತಿದ್ಯಾ. ಸೊ ಗಾಣದಿಂದ ಹಾಕಿಸ್ಕೊಂಡು ಬರೋವಂಥ ನಾವು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ, ಕೈ ಎಣ್ಣೆ ಅಂತಾರಲ್ಲ. ಸೊ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ನಾನು ಇವಳಿಗೆ ಯೂಸ್ ಮಾಡ್ತಿದ್ದೆ 2 ಇಯರ್ಸ್ವರೆಗೂ. 2 ಇಯರ್ಸ್ ಆದಮೇಲೆ ನಾನು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೆ ಅದನ್ನೇ ಇವಳಿಗೂ, ನಾನು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನೇ ಇವಳಿಗೂ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಈ ಆಯಿಲ್ನ ಯೂಸ್ ಮಾಡಿದ್ಮೇಲೆ ಇವಳು ಹೇರ್ ಚೆನ್ನಾಗಿ ಬಂತು. ಆ್ಯಂಡ್ ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಸರಿಯಾದ ರೀತಿಯಲ್ಲಿ ಹೇರ್ ಕೇರ್ ಮಾಡೋದ್ರಿಂದ ಸೊ ಫೈನ್ ಚೆನ್ನಾಗಾಗುತ್ತೆ. ಬೇಬಿಯಲ್ಲಿ ನಾನು ವಾರದಲ್ಲಿ 3 ಸಲ ಮಾಡಿಸ್ತಾಯಿದ್ರು. ಕೈ ಎಣ್ಣೆ ಹಚ್ಚಿ, ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿ ಬಾಡಿಗೆ, ಹೇರಿಗೆ, ತಲೆಗೆ, ನೆತ್ತಿಗೆ ಆ್ಯಂಡ್ ಬೆನ್ನಿಗೆ, ಕಾಲಿಗೆಲ್ಲ 2 ವರ್ಷದವರೆಗೂ ಸ್ನಾನ ಮಾಡಿಸಿದ್ದೀನಿ ಇವಳಿಗೆ. ಸೊ ಅದಾದಮೇಲೆ ಈಗ ಏನು ಬಾಡಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇಲ್ಲ. ಇವಳು ಸ್ವಲ್ಪ 3 ವರ್ಷ, ಇವಳಿಗೆ 3 ವರ್ಷದ ಮೇಲೆ 1 ತಿಂಗಳಾಯಿತು. ಸೊ ಈಗ ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮಾಮೂಲಿ ಯಾವುದು ಆಯಿಲ್ನ ಯೂಸ್ ಮಾಡ್ತೀನಿ ಅದೇ ಆಯಿಲ್ನ ಅವಳಿಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ 1 ಇಯರಿಂದ. ಸೊ ಈಗ ಅವಳಿಗೆ ಎಣ್ಣೆ ಹಚ್ಚಬೇಕು, ಯಾವ ರೀತಿ ಹಚ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. Hi friends.
ಬಾಚಣಿಗೆ ಬರ್ತಿದ್ದೀವಿ ನಾವು. ನೋಡಿ ಮಮ್ಮಿ ಬಾಚ್ತಿದ್ದಾಳೆ, ಎಣ್ಣೆ ಹಚ್ತಿದ್ದಾಳೆ. ನೀವು ಎಣ್ಣೆ ಹಚ್ಕೊಳ್ಳಿ. ನೀವು ಎಣ್ಣೆ ಹಚ್ಕೊಳ್ಳಿ. ಒಳ್ಳೇದು ಕೂದಲಿಗೆ. ಹಚ್ಕೊಳ್ಳಿ, ಏನಾಗಲ್ಲ. ಆಟ ಹಚ್ಕೊಳ್ಳಿ. ಫ್ರೆಂಡ್ಸ್, ಮಕ್ಕಳಿಗೆ ಆಯಿಲಿಂಗ್ ಮಾಡುವಾಗ ಈ ಥರ 2 ಪಾರ್ಟಿಷನ್ ಮಾಡ್ಕೊಬೇಡಿ ಮಧ್ಯದಲ್ಲಿ. ಸೊ ಒಂದು ಸೈಡಿಗೆ ಹಚ್ಚುವಾಗ ಒಂದು ಸೈಡ್ ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಯಾಕಂದರೆ ಅವ್ರು ಸುಮ್ಮನೆ ನಿಲ್ಲೋದು ಇಲ್ಲ. ಸೊ ನೀಟಾಗಿ ಹಚ್ಚಿಸ್ಕೊಳ್ಳೋದಕ್ಕೆ ಅವ್ರು ಬಿಡೋದಿಲ್ಲ. ಹಾಗಾಗಿ ಈ ಥರ 2 ಪಾರ್ಟಿಷನ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಹಚ್ಬೋದು, ಎಲ್ಲ ಕಡೆಗೂ ಎಣ್ಣೆ ತಲುಪತ್ತೆ. ನೋಡಿ, ಫಸ್ಟಿಗೆ ನೆತ್ತಿಗೆ ಒಂಚೂರು ಎಣ್ಣೆ ಹಚ್ಬಿಟ್ಟು ಸಾಫ್ಟಾಗಿ, ಮಕ್ಕಳಿಗೆ ನೀವು ಯಾವಾಗಲೂ ಎಣ್ಣೆ ಹಚ್ಚುವಾಗ ತೀರಾ ಸಾಫ್ಟ್ ಹ್ಯಾಂಡ್ನ ಯೂಸ್ ಮಾಡಬೇಕಾಗತ್ತೆ. ಒಂಚೂರು ನಿಮ್ಮ ಮ್ಯಾನ್ ಪ್ರೆಷರ್ನ ಕೊಡಬೇಡಿ ದಯವಿಟ್ಟು. ಸೊ ಸಿಂಪಲಾಗಿ ಕೈಯಲ್ಲಿ ಫಿಂಗರಲ್ಲಿ ನೀಟಾಗಿ ಎಣ್ಣೆನ ಹಚ್ಚಬೇಕಾಗತ್ತೆ. ಸೊ ಎಣ್ಣೆ ಹಚ್ಚುವಾಗ ನೀಟಾಗಿ ಫಸ್ಟ್ ಕೈಗೆ ಡಂಪ್ ಮಾಡ್ಕೊಳ್ಳಿ. ಕೈಯಿಂದ ರಬ್ ಮಾಡಬೇಕು, 2 ಕೈಯಲ್ಲೂ ನೀಟಾಗಿ ರಬ್ ಮಾಡಿ ಹೀಟ್ ಕ್ರಿಯೇಟ್ ಮಾಡಿ ಅದನ್ನು ಅವ್ರ ಸ್ಕ್ಯಾಲ್ಪಿಗೆ ಹಚ್ಚಬೇಕಾಗತ್ತೆ. ಸೊ ಒಳ್ಳೆ ಮಸಾಜ್ ಅನಿಸುತ್ತೆ, ಅವರಿಗೆ ರಿಲೀಫ್ ಅನಿಸುತ್ತೆ. ಈ ರಚ್ಚೆ ಮಾಡೋ ಮಕ್ಕಳಿರ್ತಾರಲ್ವ, ಅವರೆಲ್ಲರೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮಲಗಿಸೋದ್ರಿಂದ ರಚ್ಚೆ ಮಾಡೋದನ್ನೆಲ್ಲ ಕಮ್ಮಿ ಮಾಡ್ತಾರೆ ಫ್ರೆಂಡ್ಸ್. ಒಂಥರ ಸ್ಟ್ರೆಸ್ ಎಲ್ಲ ರಿಲೀಫ್ ಆದಂಗೆ ಅನಿಸುತ್ತೆ. ಸೊ ನಮಗೆ ಯಾವ ರೀತಿ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೋ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ, ಸೊ ಮಕ್ಳಿಗೆ ಕೂಡ ಹಾಗೇ ಇರುತ್ತೆ. ಬಟ್ ಪ್ರೆಷರ್ ತುಂಬಾ ಕಮ್ಮಿ ಕೊಡಬೇಕಾಗತ್ತೆ. ಆ್ಯಂಡ್ ಎಣ್ಣೆ ಕೂಡ ಎಷ್ಟು ಬೇಕು ಅಷ್ಟೇ ಮಾತ್ರ ಹಚ್ಚಿ. ತುಂಬ ಜಾಸ್ತಿ ಹಚ್ಚಿದ್ರೆ ಅವ್ರಿಗೂ ಇರಿಟೇಷನ್ ಅನಿಸುತ್ತೆ, ಮತ್ತು ಕಿರಿಕಿರಿ ಮಾಡ್ತಾರೆ. ಸೊ ಮಕ್ಕಳಿಗೆ ಎಣ್ಣೆ ಹಚ್ಚುವಾಗ ಇಷ್ಟೆಲ್ಲ ಇದನ್ನು ಕಂಡೀಷನ್ಸ್ನ ತಲೆಯಲ್ಲಿ ಇಟ್ಕೊಂಡು ಸೊ ಎಣ್ಣೆ ಹಚ್ಚಬೇಕಾಗತ್ತೆ. ನೋಡಿ, ತೀರಾ ನಿಧಾನಕ್ಕೆ ಅವ್ರು ಎಂಜಾಯ್ ಮಾಡಿ ಹಚ್ಚಿಸ್ಕೊಳ್ಳೋ ಥರ ನೀವು ಸಾಫ್ಟಾಗಿ ಯೂಸ್ ಮಾಡಬೇಕು. ಕಿವಿ ಹಿಂದೆ, ಹಿಂಭಾಗ, ಕುತ್ತಿಗೆ ಹತ್ರ, ಸೊ ಎಲ್ಲ ಕಡೆ ಈವನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸೈಡಿಂದ ತೆಕ್ಕೊಂಡು ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ. ಸೊ ಹುಬ್ಬಿಸ್ಕೊಂಗೆ ನನ್ನ ಮಗಳಿಗೆ ನಾನು ವಾರದಲ್ಲಿ 1 ಸಲ ಅಥವಾ 2 ಸಲ, ಈ ಚಳಿಗಾಲದಲ್ಲಂತೂ ತೀರಾ ಒಂದೇ ಸಲ ಹಚ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಬಿಸಿಲಿದೆಯಾ ಏನು ವೆದರ್ ನೋಡಿಕೊಂಡು 1 ಸಲ ಅಥವಾ 2 ಸಲ ಮಕ್ಕಳಿಗೆ ಆಯಿಲಿಂಗ್ನ ಮಾಡ್ಬೋದು ಫ್ರೆಂಡ್ಸ್. ಆಯಿಲಿಂಗ್ ಮಾಡಿ ದಯವಿಟ್ಟು ಮಕ್ಕಳ ತಲೆಯಲ್ಲಿ ಒಂದಿನದ ಮೇಲೆ, 1 ನೈಟ್ ಮೇಲೆ ಬಿಡಬೇಡಿ. ಸೊ ಅದು ಡಸ್ಟ್ ಎಲ್ಲ ಕ್ರಿಯೇಟ್ ಆಗಿ ಮಕ್ಕಳು ಮಣ್ಣಲ್ಲಿ ಧೂಳಲ್ಲೆಲ್ಲ ಆಟ ಆಡ್ತಿರ್ತಾರೆ, ಹೊರಗಡೆ ಎಲ್ಲ ಹೋಗ್ತಿರ್ತಾರೆ. ಸೊ ಸ್ಕ್ಯಾಲ್ಪಿಗೆ ಇಚ್ಚಿಂಗು ಮತ್ತು ಸಣ್ಣ ವಯಸ್ಸಲ್ಲೇ ಹೇರ್ ಫಾಲ್ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ ಶುರು ಆಗಿಬಿಡುತ್ತೆ ಫ್ರೆಂಡ್ಸ್. ದಯವಿಟ್ಟು ಒಂದು ಮನೇಲೇ ಇರೋದಾದರೆ ಮಕ್ಕಳು 2 ಅವರ್ಸ್ ಬಿಟ್ಟು ನೀಟಾಗಿ ಸ್ನಾನ ಮಾಡಿಸ್ಬಿಡಿ. ಮೈಲ್ಡ್ ವಾಟ್ರಲ್ಲಿ ಸ್ನಾನ ಮಾಡಿಸೋದನ್ನು ಪ್ರಿಫರ್ ಮಾಡಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬಿಸಿ ನೀರು ಹಾಕಬೇಕು ಅಂತ ಸುಡೋ ನೀರು ಹಾಕಬೇಡಿ. ಸೊ 2 ಅವರ್ ಎಣ್ಣೆ ಇಟ್ಕೊಂಡು ಅಟ್ಲೀಸ್ಟ್, ಇಲ್ಲ ನಿಮಗೆ ತೀರಾ 1 ನೈಟ್ ಬಿಡ್ತೀನಿ ಅಂದರೆ 1 ನೈಟ್ ಬಿಡ್ಬೋದು ಅಷ್ಟೇ, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಸ್ಬಿಡಿ. ಸೊ ವೀಕ್ಲಿ 1 ಅಥವಾ 2 ಸಾಕು ಮಕ್ಕಳಿಗೆ. ಸೊ ಹರಳೆಣ್ಣೆ ಯಾವಾಗ ಯೂಸ್ ಮಾಡ್ತೀನಪ್ಪ ಅಂದರೆ, ನನಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಹೀಟ್ ಆಗಿದೆ ಅಂತ ಅನ್ಸುತ್ತಲ್ವಾ. ಸೊ 15 ಡೇಸ್ಗೆ 1 ಸಲ ಅಥವಾ 2 ವಾರಕ್ಕೆ 1 ಸಲ 2 ಸಲ ನಾನು ಕೈ ಎಣ್ಣೆನ ಹಚ್ತಾ ಇರ್ತೀನಿ. ನೀವು ಮಕ್ಕಳಿಗೆ ಹೀಟ್ ಆಗಿದೆ ಅಂತ ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಅವ್ರು ಯೂರಿನ್ ಪಾಸ್ ಮಾಡ್ತಾರಲ್ವಾ, ಸೊ ಸ್ವಲ್ಪ ಯೆಲ್ಲೋಯಿಶಲ್ಲಿ ಮಾಡ್ತಾರೆ, ನೀರು ಕಮ್ಮಿ ಕುಡಿದಿದ್ರು ಕೂಡ ಆಗುತ್ತೆ, ಮತ್ತು ಬಾಡಿ ಹೀಟ್ ಆಗಿದೆ ಕೂಡ ಆಗತ್ತೆ ಆ ಥರ. ಸೊ ಯೆಲ್ಲೋಯಿಶ್ ಮಾಡಿದಾಗ ನೀವು ಆಮೇಲೆ ಕಣ್ಣಲ್ಲಿ ಕೂಡ ಪಿಸ್ರೆ ಅಂತಾರಲ್ವ, ಆ ಥರ ಬಂದ್ಬಿಟ್ಟಿರುತ್ತೆ. ಸೊ ಅವಾಗ ಅವ್ರಿಗೆ ಸ್ವಲ್ಪ ಹೀಟ್ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು ತಾಯ್ದಿರು. ಸೊ ಅವಾಗ ನೀವು ಕೈ ಎಣ್ಣೆನ ನೆತ್ತಿಗಷ್ಟೇ ಅಥವಾ ಕೂದಲಿಗೆ ಹಚ್ಚಿ ನೀವು ಸ್ನಾನ ಮಾಡಿಸೋದ್ರಿಂದ ಸೊ ತಂಪು ಅನಿಸುತ್ತೆ ಬಾಡಿ ಕೂಡ. ಆ್ಯಂಡ್ ಹೇರ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಸಣ್ಣ ವಯಸ್ಸಿಂದನೇ ಕ್ಯಾಸ್ಟರ್ ಆಯಿಲ್ನ ಹಚ್ಚಿ ಅಡ್ಜಸ್ಟ್ ಮಾಡಲಿಲ್ಲ ಅಂತಂದರೆ, ಅವ್ರು ದೊಡ್ಡವರಾದಮೇಲೆ ಕ್ಯಾಸ್ಟರ್ ಆಯಿಲ್ ಹಚ್ಕೊಂಡು ಎಲ್ಲ ಮಾಡೋದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಆಗ ನಾನು ಈಗಲೂ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರು ಇದ್ದಾರೆ, ಕೈ ಎಣ್ಣೆ ಸ್ನಾನ ಮಾಡಿಬಿಟ್ರೆ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಸಣ್ಣ ಮಕ್ಕಳಿಂದನೇ ಕೈ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಥರದನ್ನೆಲ್ಲ ಹಚ್ಚಿ ಅಭ್ಯಾಸ ಇಡಿಸಿದ್ರೆ ಅವ್ರಿಗೆ ಲೈಫ್ ಟೈಮ್ ಅವ್ರಿಗೆ ಹೇರ್ನ ಕೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ನೀಟಾಗಿ ಮಸಾಜ್ ಕೊಡಬೇಕು. ವೆರಿ ಲೋ ಪ್ರೆಷರಲ್ಲಿ ಮಕ್ಕಳು ಎಂಜಾಯ್ ಮಾಡೋ ಥರ ನೀಟಾಗಿ 1-2 ಮಿನಿಟ್ಸ್ ಮಸಾಜ್ ಸಾಕು. ಗಂಟೆ ಹಾಕೊಂಡು ಬಡಿಬೇಡಿ. ಸೊ ಮಕ್ಕಳು ಅವರು, ಆ್ಯಂಡ್ ಅವ್ರಿಗೂ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೇ ಇಷ್ಟ ಆಗೋದಿಲ್ಲ ಆಮೇಲೆ. ಸೊ ಈ ರೀತಿ ನಿಧಾನವಾಗಿ ಮಾಡಿ ಮೈಲ್ಡ್ ವಾಟ್ರಲ್ಲಿ ಸ್ನಾನ ಮಾಡಿಸ್ತೀನಿ. ಸ್ನಾನ ಯಾವುದ್ರಲ್ಲಪ್ಪ ಮಾಡಿಸ್ತೀನಿ ಅಂದರೆ, ನಾನು ಇವಳಿಗೆ
ಒಂದು 2 ಇಯರ್ಸಿಂದನೂ ಲೈಫ್ ಬಾಯ್ ಸೋಪಲ್ಲೇ ಸ್ನಾನ ಮಾಡಿಸ್ತೀನಿ. ತುಂಬ ಜಿಡ್ಡು ಈ ಕೈ ಎಣ್ಣೆ ಎಲ್ಲ ಹಚ್ಚಿರ್ತೀನಲ್ವಾ, ಸೊ ಆವಾಗ ಕ್ಲಿನಿಕ್ ಪ್ಲಸ್ ಹಾಕ್ಬೋದು. ಸೊ ನಾನು ಯೂಸ್ ಮಾಡೋ ಶ್ಯಾಂಪೂನೇ ಇವಳಿಗೂ ಹಾಫ್ ಹಾಕ್ತೀನಿ ಅಷ್ಟೇ. ಅದನ್ನು ಅರ್ಧ ಚೊಂಬು ನೀರು ತೊಗೊಂಡು ಅರ್ಧ ಶ್ಯಾಂಪೂನ ಅದರಲ್ಲಿ ಮಿಕ್ಸ್ ಮಾಡಿ ಹಚ್ಚಿ ಎಣ್ಣೆ ಜಿಡ್ಡನ್ನ ತೆಗೆದುಬಿಟ್ಟು ಸ್ನಾನ ಮಾಡಿಸ್ತೀನಿ ಫ್ರೆಂಡ್ಸ್. ಸೊ ಕ್ಲಿನಿಕ್ ಪ್ಲಸ್ಸು ಮಕ್ಳಿಗೆ ಯೂಸ್ ಮಾಡ್ಬೋದಾ ಅಂದರೆ 3 ವರ್ಷದ ಒಳಗಡೆ ಮಕ್ಳಿಗೆ ದಯವಿಟ್ಟು ಯೂಸ್ ಮಾಡಬೇಡಿ. ಸೊ 3 ವರ್ಷದ ಮೇಲ್ಗಡೆ ಮಕ್ಕಳಿಗೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ನನ್ನ ಮಗಳಿಗೆ ಯೂಸ್ ಮಾಡಿದ್ದೀನಿ. ಸೊ ಅದು ಅವಳಿಗೂ ಸೆಟ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ನೀವು ಹೂವಿಷ್ಕೊಂದು ಏನಾದರೂ ಹುಟ್ಟಿದಾಗ ಆ್ಯಂಡ್ 9 ತಿಂಗಳವರೆಗೂ ಕೂದಲು ನೋಡಿದರೆ ಏನಪ್ಪ ಇಷ್ಟು ಚೆನ್ನಾಗಾಗಿದೆ ಹೇರ್ ಗ್ರೋ ಅಂತೀರಾ. ಸೊ ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಹೂವಿಷ್ಕಂಗೆ ಫ್ರಂಟಲ್ಲಿ ಕೂದಲೇ ಇರಲಿಲ್ಲ, ಹುಟ್ಟಿದಾಗ ನೆತ್ತಿ ಕೂದಲು ಅಂತಾರಲ್ವ ಅದು ಇರಲೇ ಇರಲಿಲ್ಲ, ಅರ್ಧ ಹಣೆ ಎದ್ದಿ ಕಾಣೋದು. ಸೊ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಗಳಿಗೆ ನಾನು ಯಾವ ರೀತಿ ಎಣ್ಣೆ ಹಚ್ಚಿದೆ ಅಂತ. ಸೊ ನೋಡಿ, ಕ್ಯಾಸ್ಟರ್ ಆಯಿಲ್ ಅಂದರೆ ಈ ಥರ ಹರಳೆಣ್ಣೆ ಗಟ್ಟಿಯಾಗಿ ಕಪ್ಪುದಾಗಿ ಬರುತ್ತಲ್ವ ಅದು. ಸೊ ಇದು ಗಾಣದಲ್ಲಿ ಎಣ್ಣೆ ಮೇಲ್ಗಳಿರುತ್ತಲ್ವ ಅಲ್ಲಿ ನೀವು ತೊಗೊಂಡ್ರೆ ಬೆಸ್ಟು. ಸೊ ಇದು 1/4 ಲೀಟ್ರ್ ಅಷ್ಟು, ಅರ್ಧ ಲೀಟ್ರ್ ಅಷ್ಟು ತಂದಿಟ್ಕೊಂಡಿರ್ತೀವಿ. ಸೊ ಕೊಬ್ಬರಿ ಎಣ್ಣೆನೂ ನಾನು ಅಲ್ಲೇ ತಂದುಬಿಡ್ತೀನಿ. ಒಂದೊಂದ್ಸಲಿ ಫ್ರೆಶ್ ಕೊಬ್ಬರಿ ಇರುತ್ತಲ್ವ ಮನೇಲಿ, ಆ ಥರದನ್ನೆಲ್ಲ ಒಂದು ಅರ್ಧ ಕೆ ಜಿ ಯಾರು ಹಾಕೊಡಲ್ಲ, 1 kg ಅಷ್ಟು ತೊಗೊಂಡೋದ್ರೆ ಹಾಕ್ಬಿಟ್ಟು ಕೊಡ್ತಾರೆ. ಅವ್ರು ಅದೇನು ಚಾರ್ಜಸ್ಸು ತೊಗೋತಾರೆ ಅಷ್ಟೇ. ಸೊ ನಾವು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು. ಸೊ ಇವೆರಡನ್ನೂ ಯೂಸ್ ಮಾಡ್ತೀನಿ. ಅವಳಿಗೆ ಹೀಟ್ ಅನ್ನಿಸ್ದಾಗ ನಾನು ಕೈ ಎಣ್ಣೆನ ಯೂಸ್ ಮಾಡ್ತೀನಿ. ಹೇಳೋದಾದರೆ ಒಂದು 2 ವಾರಕ್ಕೆ ಒಂದ್ಸಲಿನಾದರೂ ನೀಟಾಗಿ ನೆತ್ತಿಗೆ ಎಲ್ಲ ಕೈ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ. ಯಾವುದೇ ಕಾರಣಕ್ಕೂ ನೀವು ಈ ಥರ ಸಣ್ಣ ಬಾಚಣಿಕೆಯಲ್ಲಿ ಈ ಥರ ಬಾಚಣಿಕೆಯಲ್ಲಿ ಬಾಚಬೇಡಿ. ಸೊ ಇದು ತುಂಬಾ ಅವರಿಗೆ ಸ್ಕ್ಯಾಲ್ಪಿಗೆ ಹರ್ಟ್ ಕೂಡ ಆಗುತ್ತೆ. ಆ್ಯಂಡ್ ಮಕ್ಕಳದು ಹೇರು ತುಂಬಾ ಸೆನ್ಸಿಟಿವ್ ಇರುತ್ತೆ, ಆಗಿನೂ ಗ್ರೋ ಅಪ್ ಸ್ಟೇಜಲ್ಲಿ ಇರುತ್ತೆ. ನೀವು ಈ ಥರ ಸಣ್ಣ ಬಾಚಣಿಕೆಯಲ್ಲಿ ಸಿಕ್ಕಿದ ಬಾಚಣಿಕೆಯಲ್ಲೆಲ್ಲ ಬಾಚ್ಬಿಟ್ರೆ ಸೊ ಅವ್ರದ್ದು ಸ್ಕ್ಯಾಲ್ಪ್ ಏನಿರುತ್ತೆ ಅದು ಲೂಸ್ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಆಯಿಲಿಂಗ್ ಆದಮೇಲೂ ಅವ್ರಿಗೆ ಬಾಚಕ್ಕೆ ಹೋಗ್ಬೇಡಿ. ಆಯಿಲಿಂಗ್ ಮಾಡೋಕ್ಕಿಂತ ಮುಂಚೆನೇ ಬಾಚ್ಬಿಟ್ಟು ಅವ್ರಿಗೆ ಆಯಿಲಿಂಗ್ನ ಮಾಡಿ. ಸೊ ಈ ಥರ ಬಾಚಣಿಕೆ ಯೂಸ್ ಮಾಡಬಾರ್ದು ಅಂತಂದರೆ ಯಾವ್ದು ಮಾಡಬೇಕು ಅಂದರೆ, ಸೊ ಸಿಕ್ ಬಿಡಿಸೋದಕ್ಕೆ ನೀವು ಈ ಥರ ದೊಡ್ಡ ಹಲ್ಲಿಂದು ಟ್ಯಾಂಗಲ್ ಫ್ರೀ ಕ್ರೂಮ್ನ ಯೂಸ್ ಮಾಡಿ. ಅದಲ್ಲದೆ ಸೆಟ್ಟಿಂಗ್ ಅವ್ರದ್ದು ಸೆಟ್ ಮಾಡೋದಕ್ಕೆ ಈ ಥರ ಕ್ರೂಮ್ನ ನೀವು ಯೂಸ್ ಮಾಡೋದ್ರಿಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಅವ್ರ ಸ್ಕ್ಯಾಲ್ಪಿಗೆ ಕೂಡ ಯಾವುದೇ ರೀತಿ ಹರ್ಟ್ ಆಗಲ್ಲ ಆ್ಯಂಡ್ ಹೇರ್ಗಳು ಕಟ್ ಆಗೋದಿಲ್ಲ. ಸೊ ತುಂಬಾ ರಫ್ ಆಗಿ ಯೂಸ್ ಮಾಡಿ ಮಕ್ಕಳಿಗೆ ಹೇರ್ಗಳು ಕಟ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಸಿಕ್ಕಿದ ಹೇರ್ ಪಿನ್ಗಳು, ಆಮೇಲೆ ರಬ್ಬರ್ ಅಂತ ಬರುತ್ತಲ್ಲ ಡಿಸ್ಕೋ ರಬ್ಬರು, ಅದನ್ನೆಲ್ಲ ಯೂಸ್ ಮಾಡಬೇಡಿ ಮಕ್ಕಳಿಗೆ. ಆದಷ್ಟು ರಬ್ಬರ್ ಬ್ಯಾಂಡ್ಸ್, ಬೇಬಿ ರಬ್ಬರ್ ಬ್ಯಾಂಡ್ ಅಂತಲೇ ಬರುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಈ ಥರ ರಬ್ಬರ್ ಬ್ಯಾಂಡ್ಗಳು ಹಾಕೋದ್ರಿಂದ ಕಟ್ ಆಗೋದಿಲ್ಲ ಹೇರ್ಸು. ನಾನು ಹೂವಿಷ್ಕಂಗೆ ನನ್ನ ಮಗಳಿಗೆ ಸೊ ಈ ಥರ ರಬ್ಬರ್ ಬ್ಯಾಂಡ್ಗಳು ಯೂಸ್ ಮಾಡ್ತೀನಿ. ಹೇರ್ ಪಿನ್ ಆಗಲಿ ರಬ್ಬರ್ ಬ್ಯಾಂಡ್ ಟೈಟ್ ಬರುತ್ತಲ್ಲ ಫ್ರೆಂಡ್ಸ್, ನೋಡ್ಬೋದು ನೀವು ನನ್ನ ಮಗನ ಹೇರ್ ಗ್ರೋತ್ ಕೂಡ ನೋಡಿ. ಸೊ ಈಗ ವರ್ಷದ ಮೇಲೆ 2 ತಿಂಗಳಾಗಿದೆ. ಸೊ ಇವನ್ಗೂ 9 ತಿಂಗಳಿಗೆ ನೋಡಿ ಮಗನೇ ಇಟ್ಕೊ, ಬಾಯ್ಗೆ ಹಾಕಂಗಿಲ್ಲ, ಬಾಯ್ಗೆ ಹಾಕ್ಬಾರ್ದು, ನಿಂತ್ಕೊ ಫ್ರೆಂಡ್ಸ್. ನನ್ನ ಮಗಂದು ಹೇರ್ ಗ್ರೋತ್ ಕೂಡ ನೋಡಿ. ಸೊ ಇವನಿಗೂ ಅಷ್ಟೇ ನಾನು ಕೈ ಎಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ತೀನಿ. ಸೊ ವಾರದಲ್ಲಿ ಒಂದು 2 ಸಲ ಹಚ್ತೀನಿ ಅಷ್ಟೇ, ಇವನಿಗೆ ಶೀತ ಆಗುತ್ತೆ ಅಂತ. ಸೊ ಈಗಿಂದನೇ ಅಭ್ಯಾಸ ಆದರೆ ಸೊ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಚ್ತೀನಿ ವಾರದಲ್ಲಿ 2 ಸಲ. ಇವನಿಗೆ ಇದು ಆಲ್ಮಂಡ್ ಆಯಿಲ್ ಯೂಸ್ ಮಾಡಲ್ಲ, ನನ್ನ ಮಗಳಿಗೆ ಮಾತ್ರ. ಸೊ 2 ಇಯರ್ಸ್ವರೆಗೂ ಬೇರೆ ಯಾವುದೇ ಆಯಿಲ್ನ ಯೂಸ್ ಮಾಡಬೇಡಿ. ನೋಡಿ ಇವನಿಗೆ 9 ತಿಂಗಳು ನಾನು ಕರೆಕ್ಟಾಗಿ ನೋಡಿ ಕೊಟ್ಟಿದ್ದೆ. ಒಂದು 4-5 ತಿಂಗಳು ಹೇರ್ ಅನ್ಸುತ್ತಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇವನಿಗೂ ಅಷ್ಟೇ. ಸೊ ಹೇರ್ ಗ್ರೋತು ನಾವು ಮಕ್ಕಳನ್ನ ನೋಡ್ಕೊಳ್ಳೋದ್ರ ಮೇಲಿರುತ್ತೆ ಆ್ಯಂಡ್ ಮಕ್ಕಳ ಹೇರ್ನ ನಾವು ಕೇರ್ ಮಾಡೋದ್ರ ಮೇಲಿರುತ್ತೆ. ಸೊ ಬಿಟ್ಟು ಬಂದ್ಬಿಡ್ತೀನಿ, ಮಾತಾಡೋಕೆ ಬಿಡಲ್ಲ ಫ್ರೆಂಡ್ಸ್. ಹಾಯ್ ಮಾಡು, ಹಾಯ್ ಹಾಯ್, ಬಾಯ್ ಬಾಯ್. ಬಾಚಮ್ಮ ಬಾಚಮ್ಮ ಬಾಚಮ್ಮ, ಮಮ್ಮಿಗೆ ಬಾಚಮ್ಮ, ಮಮ್ಮಿಗೆ ಬಾಚು, ಮಮ್ಮಿಗೆ ಬಾಚು ಅನ್ಬೇಕು ತಗೋ, ಮಮ್ಮಿಗೆ ಬಾಚಮ್ಮ, ಮಮ್ಮಿ ಬಾಚು, ಮಮ್ಮಿಗೆ ಬಾಚು 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 ಬಂಗಾರಿ, ಮಮ್ಮಿಗೆ ಬಾಚು 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 ಮಮ್ಮಿಗೆ. ಹಾಯ್ ಮಾಡು, ಹಾಯ್ ಹಾಯ್. ಫ್ರೆಂಡ್ಸ್, ಮಕ್ಕಳಿಗೆ ಹೇರ್ ಆಯಿಲಿಂಗ್ ಎಷ್ಟು ಇಂಪಾರ್ಟೆಂಟೋ ಸೊ ಹೇರ್ ಕಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಇನ್ನೂ ಸಣ್ಣ ಮಕ್ಕಳು ಇರೋದ್ರಿಂದ ನೀವು ಚಿಕ್ಕ ವಯಸ್ಸಲ್ಲೇ ಒಂದು 2-3 ಸಲ, ಒಂದು 2-3 ಸಲ ಅಥವಾ 4 ಸಲ ಮುಡಿ ಕೊಡ್ತಾರೆ ಅಂತ ಅಂತಾರಲ್ವ. ಸೊ ನೀಟಾಗಿ
ಫುಲ್ ಶೇವ್ ಮಾಡ್ತಾರೆ ಅಲ್ವಾ, ಸೊ ಆ ಥರ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಅವ್ರದ್ದು ಹೇರ್ ಗ್ರೋತ್ ಬರುತ್ತೆ, ಥಿಕ್ಕಾಗಿ ಗ್ರೋತ್ ಬರುತ್ತೆ. ಸೊ ನಾನು ನನ್ನ ಮಕ್ಕಳಿಗೆ ಈಗ ನನ್ನ ಮಗಳಿಗೆ ಒಂದ್ಸಲಿ ಆಗಿದೆ, ನನ್ನ ಮಗಂಗೆ ಒಂದ್ಸಲಿ ಆಗಿದೆ. ಸೊ ನೆಕ್ಸ್ಟ್ ನನ್ನ ಮಗಳಿಗೆ ಇನ್ನೂ 2 ಸಲ ಕೊಡಿಸ್ಬೇಕು ಅಂತ ಇದ್ದೀನಿ. ಸೊ ಬಾಯ್ಸ್ ಏನಪ್ಪ ಅಂತಂದರೆ ಅವರು ಮಂತ್ಲಿ ಹೇರ್ ಕಟಿಂಗ್ ಮಾಡ್ತಾರಲ್ವಾ, ಸೊ ಹಾಗಾಗಿ ಅವ್ರದ್ದು ಗ್ರೋತ್ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಬಟ್ ಹೆಣ್ಮಕ್ಳಲ್ಲಿ ಏನಾಗುತ್ತಪ್ಪ ಅಂದರೆ ತುಂಬಾ ತಿನ್ನಾಗ್ಬಿಡುತ್ತೆ ಕೂದಲೆಲ್ಲ. ಸೊ ನೀವು ದೊಡ್ಡವರಾದ್ಮೇಲೆ ಅವರು ಮುಡಿ ಕೊಡೋದಕ್ಕೆಲ್ಲ ಸ್ವಲ್ಪ ಹಿಂಜರಿತಾರೆ. ಹಾಗಾಗಿ ಮಕ್ಕಳಿದ್ದಾಗಲೇ ಒಂದು 2 ರಿಂದ 3 ಸಲ 4 ಸಲ ಚೆನ್ನಾಗಿ ಮುಡಿ ಕೊಟ್ಬಿಟ್ಟು ಟ್ರಿಮ್ಮರ್ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗಲೇ ಮುಡಿ ಕೊಡೋಕ್ಕೆ ಹೋದಾಗ ಸೊ ಟ್ರಿಮ್ಮರಲ್ಲಿ ಮಾಡ್ತಾರಲ್ವ ಅವ್ರ ಹತ್ರ ಮಾಡಿಸ್ಬೇಡಿ. ಸೊ ಶೇವ್ ತೊಗೋತಾರಲ್ವ, ಸೊ ಶೇವರಲ್ಲಿ ಶೇವ್ ಮಾಡ್ತಾ ಇರ್ತಾರಲ್ವ, ಸೊ ಅಂಥವ್ರ ಹತ್ರ ಮುಡಿ ಕೊಡ್ಸಿದ್ರೆ ಬೆಸ್ಟು, ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ದು ಥಿಕ್ನೆಸ್ಸು. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಜವಾಗ್ಲೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಲ್ಲಿ ಆದಷ್ಟು ಅವ್ರದ್ದು ಹೇರ್ನ ಲಾಂಗ್ ಬಿಡಬೇಡಿ. ಸೊ ನನಗೆ ಇವಳಿಗೆ ಮುಡಿ ಇದೆ, ಹಾಗಾಗಿ ನಾನು ಹೇರ್ನ ಕಟ್ ಮಾಡಿಸಿಲ್ಲ. ಸೊ ಇನ್ನೂ ಒಂದು 2 ಸಲ ಮುಡಿ ಆದಮೇಲೆ ಅವಳಿಗೆ ಕಟಿಂಗ್ ಶುರು ಮಾಡ್ತೀನಿ. ಸೊ ಆದಷ್ಟು ಮಕ್ಕಳಿಗೆ ಚಿಕ್ಕವ್ರು ಇರೋರು ಅವ್ರದ್ದು ಹೈಸ್ಕೂಲ್ಗೆ ಹೋಗೋವರೆಗೂ ಅಥವಾ ಹೈಯರ್ ಪ್ರೈಮರಿಗೆ ಹೋಗೋವರೆಗೂ ಆದಷ್ಟು ಅವ್ರ ಹೇರ್ನ ಸ್ವಲ್ಪ ಶಾರ್ಟ್ ಆಗಿನೇ ಅವಾಗವಾಗ ಟ್ರಿಮ್ಮಿಂಗ್ ಮಾಡಿ ಶಾರ್ಟ್ ಆಗಿನೇ ಇಡೋದಕ್ಕೆ ಬಿಡಿ. ಯಾವಾಗ ಅವರು ಹೈಯರ್ ಪ್ರೈಮರಿ ಮುಗಿಸಿ ಹೈಸ್ಕೂಲಿಗೆಲ್ಲ ಹೋಗ್ತಾರಲ್ವ ಆಗ ಹೇರ್ ಗ್ರೋತ್ ಮಾಡಲಿಕ್ಕೆ ಬಿಡಿ. ಸೊ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇಷ್ಟೇ. ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಕಮೆಂಟ್ ಮಾಡಿ, ನಾನು ಕೂಡ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ತುಂಬ ಲಾಂಗ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.